ಲೈಫಲ್ಲಿ ಎಲ್ಲನೂ ಕೂಡ ತುಂಬ ಸುಲಭವಾಗಿ ಸಿಗುತ್ತಾ? ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬನ್ನಿ. ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಹೊಸ ಚೇಂಜಸ್ ಖಂಡಿತವಾಗಿಯೂ ಕೂಡ ಆಗುತ್ತೆ. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಕೆಲವರು ಹೇಗೆ ಅಂತ ಹೇಳಿದರೆ, ಕಷ್ಟಪಡಲಿಕ್ಕೆ ಬೇಡ, ಚಿಕ್ಕ ಚಿಕ್ಕ ವಿಷಯನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜಿಮ್ಗೆ ಹೋಗೋದ್ರಲ್ಲೂ ಕೂಡ ಒಂಥರ ಲೇಸಿನೆಸ್. ಸ್ವಿಮ್ಮಿಂಗ್ ನೋಡುವಾಗ ಅಯ್ಯೋ ಯಾರಿಗಪ್ಪ ಅದು ಬೇಕು, ಬೆಳಿಗ್ಗೆ 9 ಗಂಟೆಗೆ ಎದ್ದೇಳಬೇಕು. ಯಾರು ಅತಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾರೆ, ಯಾರಪ್ಪ ಪುಸ್ತಕ ಓದಿ ಏನಾಗಲಿಕ್ಕಿದೆ, ಅವಾಗ ಓದಿದ್ದೀವಲ್ಲ ಇನ್ನೇನಾಗಲಿಕ್ಕಿದೆ. ಸೊ ಈ ರೀತಿ ಒಂಥರ ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಕಷ್ಟದ ಕೆಲಸ, ಕಷ್ಟದ ಆಲೋಚನೆ, ಕಷ್ಟದ ಡಿಸ್ಕಷನ್, ಕಷ್ಟದ ಒಂದು ಜಾಗ, ಯಾವುದ್ರ ಬಗ್ಗೆನೂ ಕೂಡ ಅವರು ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಏನಾದರೂ ಒಂದು ಟಫ್ ಡಿಸ್ಕಷನ್ ಆಯಿತು ಅಂತ ಹೇಳಿದರೆ, ಅಯ್ಯೋ ಅದ್ರ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತೀರ, ನಮಗೇನು ಸಿಗುತ್ತೆ, ಅಯ್ಯೋ ಬಿಟ್ಬಿಡೋಣಪ್ಪ ಅಂತ ಹೇಳಿಕೊಂಡು. ಒಂದು ಮರದಲ್ಲಿ ಒಂದು ಹದ್ದು ಮತ್ತು ಹದ್ದಿನ ಒಂದು ಮರಿ. ಓಕೆ, ಸೊ ಯಾವತ್ತೂ ಕೂಡ ಹದ್ದಿನ ಮರಿ ತಾಯಿಯನ್ನು ತುಂಬ ಡಿಪೆಂಡ್ ಆಗಿತ್ತು. ಓಕೆ, ಆ ಒಂದು ಗೂಡಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ತಾಯಿ ಮಾಡಿದರು. ಓಕೆ, ಆಹಾರವನ್ನು ನೀಡುವಂಥದ್ದಾಗಿರ್ಬೋದು ಅಥವಾ ನೀರಾಗಿರ್ಬೋದು, ಎಲ್ಲ ರೀತಿಯ ಒಂದು ಫೆಸಿಲಿಟಿ ಆ ಒಂದು ಗೂಡಲ್ಲಿ ಸಿಗ್ತಾ ಇತ್ತು. ಲಾಕ್ ಮಾಡಿನೇ ತಾಯಿ ತನ್ನ ಒಂದು ಕೆಲಸಕ್ಕೆ ಹೋಗ್ತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದಿನ ಅಂದರೆ 1 ವರ್ಷ ಎಲ್ಲ ಆಗುತ್ತೆ ಆ ಮರಿಗೆ. ಸ್ವಲ್ಪ ಸಮಯ ಆದ ಹಾಗೆ ತಾಯಿ ಏನು ಮಾಡುತ್ತೆ ಅಂತ ಹೇಳಿದರೆ, ಈ ಮರಿಗೆ ಫುಲ್ ಫ್ರೀಡಮನ್ನು, ಏನಿದೆ ಆ ಗೂಡು ಅದನ್ನು ಓಪನ್ ಆಗಿಡುವಂಥದ್ದು, ಇನ್ನು ಮುಂದೆ ನೀನೇ ಆಹಾರವನ್ನು ಅರೇಂಜ್ ಮಾಡಬೇಕು ಹೇಳುವಂಥ ಒಂದು ಲೆಸನನ್ನು ಕಲಿಸ್ಬಿಟ್ಟು ಹೋಗುತ್ತೆ. ಬಟ್ ಮಗು ಏನು ಮಾಡುತ್ತೆ ಅಂತ ಹೇಳಿದರೆ, ಯಾಕೆ ಸುಮ್ಮನೆ ಕಷ್ಟ ಬರೋದು, ನಾ ತುಂಬ ಕಂಫರ್ಟ್ ಝೋನಲ್ಲಿದ್ದೀನಿ, ನಂಗೆ ಇದ್ದಲ್ಲೇ ಊಟ ಬರುತ್ತೆ, ನಾ ಕೆಳಗೆ ಬಿದ್ದರೆ ಹಾರುವಾಗ ಏನಾದರೂ ಪ್ರಾಬ್ಲಮ್ ಆದರೆ ಹೇಳುವಂಥ ಆಲೋಚನೆಯಲ್ಲೇ ಇತ್ತು. ಒಂದಿನ ಏನಾಗುತ್ತೆ ಅಂತ ಹೇಳಿದರೆ, ಜೋರಾಗಿರುವಂಥ ಒಂದು ಬಿರುಗಾಳಿ ಬರುತ್ತೆ. ಆ ಬಿರುಗಾಳಿಯನ್ನು ಯಾವ ರೀತಿ ಲೈಫಲ್ಲಿ ಎದುರಿಸ್ಕೊಳ್ಬೇಕು ಹೇಳುವಂತಹ ಒಂದು ಮೈಂಡ್ ಸೆಟ್ ಆ ಗಿಡುಗಕ್ಕೆ ಇರೋದೇ ಇಲ್ಲ. ಸೊ ಏನಾಗುತ್ತೆ, ಅಲ್ಟಿಮೇಟ್ಲಿ ಹಾರಕ್ಕೂ ಬರಲ್ಲ, ಆ ಕಡೆ ಈ ಕಡೆ ಹೋಗೋದಕ್ಕೂ ಗೊತ್ತಿಲ್ಲ, ಪ್ಯಾನಿಕ್ ಆಗುತ್ತೆ, ಅಲ್ಲಿಗೆ ಒಂದು ಸಾವು ಆಗುವಂಥ ಒಂದು ಸಿಚುವೇಶನ್ ಬಂದ್ಬಿಡುತ್ತೆ. ನಮ್ಮ ಬದುಕಲ್ಲೂ ಕೂಡ ಆಗೋದು ಇದೆ. ನಾವು ಕಂಫರ್ಟ್ ಝೋನಲ್ಲಿ ಇರ್ತೀವಿ. ಎಲ್ಲಿ ತನಕ ಅಂತ ಹೇಳಿದರೆ, ಪ್ರತಿದಿನ ಒಂದು ಬಿಸಿನೀರಲ್ಲಿ ಸ್ನಾನ ಮಾಡ್ತಾ ಇರ್ತೀವಿ. ಏನೋ ಒಂದು ಸಿಚುವೇಶನ್ ಬರುತ್ತೆ, ನಮಗೆ ತಣ್ಣೀರ ಸ್ನಾನ ಮಾಡಬೇಕು ಅಂತ ಮನಸ್ಸಲ್ಲಿ ಫಿಕ್ಸ್ಡು ಆಗೋದೇ ಇಲ್ಲ ನನ್ನಿಂದ ಅಂತ ಸ್ವಲ್ಪ ಡಿಸ್ಕಂಫರ್ಟನ್ನು ನಾವು ಫೀಲ್ ಮಾಡಬೇಕಾಗತ್ತೆ. ಜಾಸ್ತಿ ನಡಿಲಿಕ್ಕಾಗೋದಿಲ್ಲ ಅಂತ ಕೆಲವರ ಆಲೋಚನೆ. ಯಂಗ್ಸ್ಟರ್ಸ್ ಬಗ್ಗೆನೇ ಮಾತಾಡ್ತಾ ಇರುವಂಥದ್ದು. ಸಾಧ್ಯನೇ ಇಲ್ಲಪ್ಪ ಅಷ್ಟೊಂದು ವಾಕ್ ಮಾಡೋದಕ್ಕೆ. ಬೆಳಿಗ್ಗೆ ಯಾರಷ್ಟು ಬೇಗ ಎದ್ದೇಳ್ತಾರೆ? ನನ್ನ ಆಫೀಸ್ ಇರೋದು 10 ಗಂಟೆಗೆ, 9:15 ಎದ್ದೇಳಬೇಕು, ಎಲ್ಲ ರೆಡಿ ಇರುತ್ತೆ, ಅದನ್ನು ತಿನ್ಕೊಳ್ಬೇಕು, ಕೆಲಸ ಮಾಡಬೇಕು. ಈ ರೀತಿಯ ಮೈಂಡ್ ಸೆಟ್ಟಲ್ಲಿ ನೀವು ಹೋಗ್ತಾ ಇದ್ದರೆ ಲೇಸಿನೆಸ್ ಶುರುವಾಗುತ್ತೆ. ಲೇಸಿನೆಸ್ ಮತ್ತೊಂದು ಲೈಫಲ್ಲಿ ಯಾವ ರೀತಿ ಪೆಟ್ಟು ಕೊಡುತ್ತೆ ಅಂತ ಹೇಳಿದರೆ, ನಾವು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಂಥ ದೊಡ್ಡ ಪೆಟ್ಟನ್ನು ನಮ್ಮ ಬದುಕಲ್ಲಿ ನೀಡುತ್ತೆ. ಸೊ ಹಾಗಾಗಿ ಈ ಡಿಸ್ಕಂಫರ್ಟ್ ಹೇಳುವಂಥದ್ದನ್ನು ಸ್ವಲ್ಪ ನೀವು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ. ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬನ್ನಿ ಹೇಳುವಂಥ ಮಾತನ್ನು ನಿಮಗೆ ನಾನು ಈ ಒಂದು ಚಿಕ್ಕದಂಥ ಕಥೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಲೈಫಲ್ಲಿ ಬಿರುಗಾಳಿ ಒಂದಲ್ಲ ಒಂದಿನ ಖಂಡಿತವಾಗಿಯೂ ಬರುತ್ತೆ. ಆ ಬಿರುಗಾಳಿಯಲ್ಲಿ ನಾವು ಸೋಲ್ಬಾರ್ದು, ನಾವು ಗೆಲ್ಲಬೇಕು. ಸೊ ಅದಕ್ಕೋಸ್ಕರ ಕಂಫರ್ಟ್ ಝೋನಿಂದ ಸ್ವಲ್ಪ ಹೊರಗೆ ಬನ್ನಿ. ಚಾಲೆಂಜನ್ನು ಯಾವತ್ತೂ ಕೂಡ ಅಟ್ರ್ಯಾಕ್ಟ್ ಮಾಡೋಣ, ಯಾವತ್ತೂ ಕೂಡ ಕಾನ್ಫಿಡೆಂಟ್ ಆಗಿರೋದಕ್ಕೆ ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ಮಾತನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಚಾರದ ಜೊತೆಗೆ ನಿಮ್ಮ ರಶ್ಮಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.